ಯಾವತ್ತೂ ಇಲ್ದಿರೋ ಅದಕ್ಕೆ ಇವತ್ತು ಹಾಗ್ಯಾಕೆ ಮಾತಾಡಿದ್ರೋ ಒಂದು ಅರ್ಥ ಆಗ್ತಿಲ್ಲ. ಲಾವಣ್ಯ ಟಾರ್ಗೆಟ್ ನಾನೇ ರೀ. ವಾಟ್? ಹೌದು ರೀ, ನನ್ನ ಸಿಕ್ಕಾಕ್ಸೋದಕ್ಕೆ ತುಂಬಾ ದೊಡ್ಡ ಪ್ಲಾನ್ ಮಾಡಿದ್ರು. ಏನಂತಿದೀಯ? ಲಾವಣ್ಯ ಮೇಲ್ ಅನುಮಾನ ಬಂದು ನೀವೆಲ್ಲರೂ ಅಂತ್ಯಾಕ್ಷರಿ ಆಡ್ಬೇಕಾದ್ರೆ ನಾನು ಅಡಿಗೆ ಮನೆ ಹತ್ರ ಹೋಗಿದ್ದೆ. ಅವನಿ, ಇವತ್ತು ನಮ್ಮ ಮನೆಯಿಂದ ಸಿಟ್ ಪಾಸ್ ಕನ್ಫರ್ಮ್. ನೀನು ಹೇಳಿರೋ ಸುಳ್ಳು, ಮಾಡಿರೋ ಮೋಸ ಎಲ್ಲ ಹೊರಗಡೆ ಬರುತ್ತೆ. ಲಾವಣ್ಯ ಕುತಂತ್ರನ ನೋಡಿದ್ದಕ್ಕೆ ಬೇಕು ಅಂತಾನೆ ಗ್ಲಾಸ್ನ ಬದಲಾಯಿಸ್ದೆ. ಆ ಗ್ಲಾಸ್ ನನಗೆ ಬರ್ದೇ ಇರೋ ಹಾಗೆ ನೋಡ್ಕೊಂಡೆ. ಅದೃಷ್ಟದಿಂದ ಆ ಗ್ಲಾಸ್ ನನಗೆ ಬರಲಿಲ್ಲ. ಮೈ ಗಾಡ್, ಮಾತಿನ ಯುದ್ಧ, ಕೈಗಳ ಯುದ್ಧ ಎಲ್ಲ ಆಗೋಗಿ ಕೊನೆಗೆ ಇಂಥ ಯೋಚನೆ ಮಾಡ್ತಿದ್ದಾರ. ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾನು ಕುಡ್ದಿದ್ರೆ ಮಾತ್ರ ನಿಜಾನ ಮಾತಾಡೋ ಪರಿಸ್ಥಿತಿ ಬಂದಿರೋದು, ತಾಳಿನ ತೋರ್ಸೋ ಪರಿಸ್ಥಿತಿನೂ ಬಂದಿರೋದು. ಥ್ಯಾಂಕ್ ಗಾಡ್, ಲಕ್ಕಿಯಾಗಿ ಎಸ್ಕೇಪ್ ಆದ್ವಿ. ನನ್ ಸಿಕ್ಕಾಕ್ಸೋದಕ್ಕೆ ಲಾವಣ್ಯ ಕೆಟ್ಟ ಯೋಚನೆ ಮಾಡಿದ್ರು ಕೊನೆಗೆ ನಿಹಾರಿಕಾ ಬಗ್ಗೆ ನಿಜಾನ ಹೇಳ್ತಾಳೆ ಅಂತ ಆಸೆ ಪಟ್ಟಿದ್ದೆ. ಕರೆಕ್ಟ್ ಟೈಮ್ಗೆ ನಿಹಾರಿಕಾ ಬಂದು ಎಲ್ಲ ಹಾಳು ಮಾಡಿದ್ಲು. ನಮ್ಗೆಲ್ಲರಿಗಿಂತ ನಿಹಾರಿಕಾಗೆ ತುಂಬಾ ಚೆನ್ನಾಗಿ ಫೇವರ್ ಆಯ್ತು. ಯಾವತ್ತೂ ನಮ್ಮನೇನ ನಿಮ್ಮನ್ನ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಈ ಮಧ್ಯ ಬರ್ತಾಳೆ, ಹೋಗ್ತಿದ್ದಾಳೆ, ಏನೇನೋ ಕುಂಟು ನೆಪಗಳು ಹೇಳ್ತಾ ಇದ್ದಾಳೆ. ನಿಹಾರಿಕಾ ಅವ್ರ ಮನೇಲಿ ಏನೋ ನಡೀತಾ ಇದೆ. ಮೊನ್ನೆವರೆಗೂ ಒಂದು ಟೆನ್ಷನ್ನು, ವಿಕಾಸ್ ಬಂದ್ಮೇಲಿಂದ ಇನ್ನೊಂದು ಟೆನ್ಷನ್ನು. ಅವನು ಯಾವಾಗ ಏನ್ ಮಾಡ್ತಾನೋ ಅರ್ಥ ಆಗ್ದಿರೋ ತರ ಇದೆ. ನಮಸ್ಕಾರ. ನಮ್ಮ ಮನೇಲಿ ಯಾವ ಕಾರ್ಯನೂ ಇಲ್ವೇ? ನಾವು ಕರೆದಿಲ್ವೇ? ನಾನ್ ಕರೆದಿದ್ದು. ಬನ್ನಿ ಪುರೋಹಿತ್ರೆ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಅಕ್ಕ. ಏನ್ ನಡೀತಿದ್ಯೋ? ಕೂತ್ಕೊಳ್ಳಿ, ಹೇಳ್ತೀನಿ. ಕೂತ್ಕೋ ಬಾವ. ಹೇಳ್ತಿದ್ರೆ ಕೇಳಿಸ್ತಿಲ್ವಾ? ಕೂತ್ಕೊಳ್ಳಿ. ಒಳ್ಳೆ ಮೂಡಲ್ಲಿದ್ದೀನಿ, ಇರಿಟೇಷನ್ ಮಾಡಬೇಡಿ. ನಾನೇ ಫೋನ್ ಮಾಡೋಣ ಅನ್ಕೊಂಡೆ, ಬಟ್ ಕರೆಕ್ಟ್ ಟೈಮಿಗೆ ಬಂದೆ. ಕಮ್, ಕೂತ್ಕೋ. ಏನ್ ನಡೀತಿದೆ? ಇನ್ನೂ ಏನೂ ಆಗಿಲ್ಲ, ಇವಾಗ ಮಾತಾಡಬೇಕು. ನೀನು ಮೊದಲು ಕೂತ್ಕೋ. ಪುರೋಹಿತ್ರೆ, ವರನ ಹೆಸರು ವಿಕಾಸ್, ವಧು ಹೆಸರು ನಿಹಾರಿಕಾ. ತುಂಬಾ ಹತ್ರದಲ್ಲಿರೋ ಒಳ್ಳೆ ಮುಹೂರ್ತ ನೋಡಿ. ವಧು ಯಾರೋ ಅಲ್ಲ, ನಮ್ಮ ಅಕ್ಕ ಬಾವನ್ ಮಗಳೇ. ನೋಡಿ, ಈ ಹುಡುಗಿನೇ. ನಮ್ದು ತುಂಬಾ ಒಳ್ಳೆ ಜೋಡಿ ಅಲ್ವಾ? ಬೇಗ ಮುಹೂರ್ತ ನೋಡಿ ಹೇಳಿ. ನೋಡ್ತೀನಿ.
ಯಾಕೆ ಎದ್ದೆ? ಎದ್ದೇಳಿ ಪುರೋಹಿತ್ರೆ. ವಾಟ್ ಹ್ಯಾಪೆಂಡ್? ನಿಮ್ಗೆ ಹೇಳಿದ್ದು ಎದ್ದೇಳಿ. ನೀವಿನ್ ಹೊರಡಿ. ನೋಡಿ, ಪರಿಸ್ಥಿತಿ ಏನೋ ಸರಿ ಇಲ್ಲ ಅನ್ಸುತ್ತೆ. ಇನ್ನೊಂದ್ಸಲ ಬರ್ತೀನಿ ನಾನು. ಯಾಕೆ ಕಳಿಸ್ದೆ? ಯಾರನ್ನ ಕೇಳಿ ಮುಹೂರ್ತ ಇಡಿಸ್ತಿದ್ಯಾ? ನನ್ ಪೇರೆಂಟ್ಸ್ ಕೇಳಿದ್ಯಾ? ಕೇಳೋದೇನಿದೆ, ಮೊದ್ಲೇ ಮಾತಾಡಿದ್ವಿ ಅಲ್ವಾ? ಈ ಮದ್ವೆ ನನಗಿಷ್ಟನೋ ಇಲ್ವಂತ ಅಂತ ಕೇಳಿದ್ಯಾ? ಅಮ್ಮ ನಿಹಾರಿಕಾ, ನೀವ್ ಸುಮ್ನೆ ಇರಿ. ಇಷ್ಟು ದೂರ ಬಂದ್ಮೇಲೂ ಕೂಡ ನಾನ್ ಬಾಯಿ ಮುಚ್ಕೊಂಡಿದ್ದೀನಿ ಅಂದ್ರೆ ನಿಮ್ಗೇನು ಆಗಲ್ಲ, ನನ್ ಜೀವನ ಹೋಗುತ್ತೆ. ಲುಕ್ ವಿಕಿ, ನನಗೆ ನಿನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ತಮಾಷೆನಾ? ನನ್ ಮದ್ವೆ ವಿಷಯದಲ್ಲಿ ನಾನ್ ತಮಾಷೆ ಮಾಡ್ತೀನ? ನಿನಗ್ ತಲೆ ಕೆಟ್ಟಿದ್ಯಾ? ನೀನೇ ನನ್ನ ಹೆಂಡತಿ ಅಂತ ಅಕ್ಕ ಬಾವ ಹೇಳಿದ್ದಾರೆ. ನಾನ್ ದುಬೈ ಹೋಗಿದ್ದು ಕೂಡ ನಿನಗೋಸ್ಕರ ದುಡ್ಡು ಸಂಪಾದನೆ ಮಾಡೋದಕ್ಕೇನೆ. ಇವಾಗ ನನ್ ಜೊತೆ ಮದ್ವೆ ಇಷ್ಟ ಇಲ್ಲ ಅಂತಿದ್ಯಲ್ಲ, ದಿಸ್ ಇಸ್ ಟೂ ಮಚ್. ಶಟ್ ಅಪ್. ನಾನು ನಿನ್ನ ಮದ್ವೆ ಮಾಡ್ಕೊಳ್ಳಲ್ಲ. ಇಟ್ಸ್ ಫೈನಲ್. ನಿನಗ್ ಕಾರಣ ಹೇಳ್ಬೇಕಾಗಿರೋ ಅವಶ್ಯಕತೆ ನನಗಿಲ್ಲ. ನನ್ ಜೊತೆ ಇಷ್ಟ ಇಲ್ದೇ ಇರೋ ಆಗಿರೋದು, ಸೀರಿಯಲ್ ಓಡಾಡೋದು ಎಲ್ಲ ವಿಚಿತ್ರವಾಗೇ ಇದೆ. ನಾನ್ ನಿನ್ನ ಬಿಡಲ್ಲ. ಅವನು ಕೋಪದಲ್ಲಿ ಹೋದ ಅಂದ್ರೆ ಏನೋ ಮಾಡ್ತಾನೆ ಅಂತರ್ಥ. ಯಾಕೆ ಹಾಗೆ ಮಾತಾಡ್ದೆ? ನಾನ್ ಮಾತಾಡ್ಲಿಲ್ಲ ಅಂದ್ರೆ ನನ್ ಜೀವನ ಕೈ ಜಾರ್ ಹೋಗುತ್ತೆ. ಒಂದ್ ಕೆಲ್ಸ ಮಾಡ್ತೀನಿ, ನಾನೇ ಏನೋ ಒಂದ್ ಮಾಡ್ಕೊಂಡ್ರೆ ಕೆಲ್ಸ ಆಗೋಗತ್ತಲ್ಲ. ನಿಹಾರಿಕಾ, ಅಮ್ಮ ನಿಹಾರಿಕಾ, ನಿಂತ್ಕೊಳ್ಳಮ್ಮ. ನಿಹಾರಿಕಾ, ನನ್ನ ಮಾತು ಕೇಳು. ಅವಸರ ಪಟ್ಟು ನಿರ್ಧಾರ ತಗೋಬೇಡ. ನಿಹಾರಿಕಾ, ನಿಂತ್ಕೊಳ್ಳಮ್ಮ. ನಿಹಾರಿಕಾ, ಬಾಗ್ಲ ತೆಗಿಯಮ್ಮ. ಬಾಗ್ಲ ತೆಗಿಯಮ್ಮ. ನಿನಗೇನಾದ್ರೂ ಆದ್ರೆ ನಾವು ತಡ್ಕೊಳ್ಳೋದಿಲ್ಲ. ಮುಹೂರ್ತ ಇಟ್ಟು ಮಾತ್ರ ಮದ್ವೆ ನಡೆದೋಗುತ್ತಾ? ನಿಹಾರಿಕಾ, ಬಾಗ್ಲ ತೆಗಿಯಮ್ಮ. ಕೋಪದಲ್ಲಿದ್ದೆ ಅಂತ ಸೀರೆ ಬದಲಾಯಿಸ್ಕೊಂಡೆ. ನನ್ನ ನಿರ್ಧಾರ ಹೇಳಿದ್ದೀನಲ್ವಾ? ಆ ಸ್ಯಾಡಿಸ್ಟ್ ಏನ್ ಮಾಡ್ತಾನೋ ನಾನು ನೋಡ್ತೀನಿ. ನೀವೇನ್ ಭಯ ಪಡ್ಬೇಡಿ. ಅಕ್ಕ, ಅಕ್ಕ, ಸೌಮ್ಯ ಸ್ಕೂಲ್ಗೆ ಹೋದ್ಲಾ? ಹೋದ್ಲು. ಹೌದು, ಮನೇಲಿ ಪರಿಸ್ಥಿತಿ ಹೇಗಿದೆ? ಲಾವಣ್ಯ, ನಿಹಾರಿಕಾ ನನ್ ಮೇಲೆ ಪಿತೂರಿ ಕುತಂತ್ರ ಮಾಡೋದು ಮಾಮೂಲಿನೇ ಅಲ್ವಾ? ನನ್ ವಿಷಯ ಬಿಡು, ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಕುಮಾರ್ ಅವ್ರ ಮನೆಗೆ. ಫೈನಾನ್ಸಲ್ ದುಡ್ಡು ಕೊಡ್ತಾರಲ್ಲ, ಅವ್ರೇನಾ? ಹೌದು ಅವನಿ. ಯಾಕೆ? ಯಾಕೆ ಅಂತ ಹೇಳಕ್ಕ? ಡೈಲಿ ಫೈನಾನ್ಸಲ್ಲಿ ಒಂದು 10,000 ಸಾಲ ತಗೊಳ್ಳೋಣ ಅಂತ ಹೋಗ್ತಿದ್ದೀನಿ. ನನ್ನ ಗಂಡ ಯಾವ ಕಡೆ ಗಾಳಿ ಬೀಸತ್ತೋ ಆ ಕಡೆ ಹೋಗ್ತಿದ್ದಾನೆ. ಅವ್ರ ಮೇಲೆ ಪೂರ್ತಿ ನಂಬಿಕೆನೇ ಹೊಟ್ಟೋಗಿದೆ. ಮನೆ ಬಾಡಿಗೆ ಕಟ್ಟದೆ ವಾರ ದಾಟಿದೆ. ಪದೇ ಪದೇ ಓನರ್ ಬರ್ತಿದ್ದಾರೆ. ಎಲ್ಲ ಸಮಸ್ಯೆಗಳೇ.
ಪ್ರತಿ ಸಲ ನೀನ್ ಕೇಳೋದು ಕೂಡ ನನಗಿಷ್ಟ ಆಗ್ತಿಲ್ಲ. ನೀನು ಅಷ್ಟೇ, ಎಲ್ಲಿಂದ ತರ್ತೀಯಾ? ತಗೋ ಅಕ್ಕ. ಬೇಡ ಅವನಿ. ತಗೋ ಅಂತ ಹೇಳಿದ್ನಲ್ಲ. ನನ್ನ ಹತ್ರ 7,000 ಇದೆ. ಮೊದಲು ಈ ದುಡ್ಡು ತಗೋ. ಉಳ್ದಿರೋ 3,000ನ ನಾನು ತಗೊಂಡ್ ಬರ್ತೀನಿ. ಅವನಿಗೆ ಜಾಬ್ ಇಲ್ಲ, ಗತಿ ಇಲ್ಲ. ಸುಜಾತ ಯಾವಾಗ್ಲೂ ಎಷ್ಟು ಕೇಳಿದ್ರೂ ಅಷ್ಟು ಕೊಡ್ತಾಳೆ. ಶ್ರೀಕರ್ನ ಚೆನ್ನಾಗಿ ಉಪಯೋಗಿಸ್ಕೊತಿದ್ದಾಳೆ. ನಂಗಾಗೋವರೆಗೂ ನನ್ನ ಕೈಯಲ್ಲಾದಷ್ಟು ನಿಂಗೆ ಸಹಾಯ ಮಾಡ್ತಾ ಇರ್ತೀನಿ. ಕೇಳೋದಕ್ಕೆ ಸಂಕೋಚ ಪಡ್ಬೇಡ, ಅರ್ಥ ಆಯ್ತಾ? ಅಕ್ಕ, ನಂಗೆ ಕೆಲಸ ಇದೆ, ನಾನು ಹೊರಡ್ತೀನಿ. ಹುಷಾರು. ಎಷ್ಟೇ ಫ್ರೆಂಡ್ ಆದ್ರೂ ಸುಜಾತ ಮನೆ ಜವಾಬ್ದಾರಿ ಎಲ್ಲ ಅವನಿನೇ ತಲೆ ಮೇಲೆ ಹೊತ್ಕೋಬೇಕಾ? ಮಗುಗೆ ಆಪರೇಷನ್ ಅಂದ್ರೆ 5 ಲಕ್ಷ ಕೊಟ್ಲು. ತಿಂಗಳ ಖರ್ಚಿಗೆ ಕೊಡ್ತಾಳೆ. ಡೌಟೇ ಇಲ್ಲ, ಇವರು ಫ್ರೆಂಡ್ಸ್ ಅಲ್ಲ. ಇಬ್ರ ಮಧ್ಯೆ ಏನೋ ಹತ್ರವಾದ ಸಂಬಂಧ ಇದೆ. ಅಲ್ಟಿಮೇಟ್ ಪ್ಲಾನ್ ಮಾಡಿ ಹಿಡಿತೀನಿ. ನನಗೆ ನಿನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನಿಹಾರಿಕಾನೆ ನಿನ್ ಹೆಂಡತಿ ಅಂತ ಅಕ್ಕ ಬಾವ ಚಿಕ್ಕ ಮಗುಗೆ ಸಕ್ಕರೆ ಬೆಲ್ಲ ತೋರಿಸಿ ಹೇಳಿದಾಗ ತುಂಬಾ ಆಸೆ ಹುಟ್ಟಿಸಿದ್ರು. ನಾನು ಅವಳ ಮೇಲೆ ಹೆಚ್ಚಾಗಿ ಆಸೆ ಬೆಳೆಸ್ಕೊಂಡೆ. ಇರೋದಕ್ಕೆ ಒಂದ್ ಸ್ವಂತ ಮನೆ ಇಲ್ದಿದ್ದಾಗ ನಾನ್ ದುಡ್ಡು ಕಳ್ಸಿದ್ದೆ. ನನ್ ದುಡ್ಡಲ್ಲಿ ಬೆಳೆದು ಕೊನೆಗೆ ನನಗೆ ಮೋಸ ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ಇವಾಗ ನೋಡಿದ್ರೆ ನನ್ನ ಅಕ್ಕ ಕೂಡ ನನಗೆ ಸಪೋರ್ಟ್ ಮಾಡ್ತಿಲ್ಲ. ನನಗ್ ಬಂದಿರೋ ಕೋಪಕ್ಕೆ ಅಲ್ಲೇ ಗನ್ ತೆಗೆದು ಸುಟ್ಟಾಕ್ಬೇಕು ಅಂತ ಅನ್ಸಿತ್ತು. ತಾಳ್ಮೆ ತಗೊಂಡೆ. ನಡೆದಿದ್ರ ಬಗ್ಗೆ ಮರ್ತು ಬಿಡು. ಮುಂದೆ ಏನ್ ಮಾಡ್ಬೇಕಂತ ಹೇಳು. ಚಿಕ್ಕ ವಯಸ್ಸಿಂದ ನಿನಗೆ ಫ್ರೆಂಡ್ ನಾವು. ನೀನು ಸಂತೋಷಗೋಸ್ಕರ ನಾವೇನ್ ಬೇಕಾದ್ರೂ ಮಾಡ್ತೀವಿ. ನಿಂಗೋಸ್ಕರ ನಾವೇನ್ ಬೇಕಾದ್ರೂ ಮಾಡ್ತೀವಿ. ಸೈಲೆಂಟ್ ಆಗಿ ನಿಹಾರಿಕನ್ ಮದುವೆ ಆಗಿ ದುಬೈಗೆ ಹೋಗೋಣ ಅನ್ಕೊಂಡಿದ್ದೆ. ಇವಾಗ ಸಿಚುವೇಶನ್ ವೈಲೆಂಟ್ ಆಗಿ ತಯಾರಾಗಿದೆ. ನಿಹಾರಿಕನ ನಾನು ಬಿಡೋದಿಲ್ಲ. ಬಲವಂತವಾಗಾದ್ರೂ ತಾಳಿ ಕಟ್ತೀನಿ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತೀನಿ. ನೀವೊಂದು ಕೆಲಸ ಮಾಡಬೇಕು. ಹೇಳು. ಅರ್ಥ ಆಯ್ತು ಅಲ್ವಾ? ಅರ್ಥ ಆಯ್ತು. ಅರ್ಥ ಆಯ್ತು. ನಾನು ಹೇಗಾದ್ರೂ ಕರ್ಕೊಂಡು ಬರ್ತೀನಿ. ದುಡ್ಡು ಎಷ್ಟಾದ್ರೂ ಬಿಸಾಕ್ತೀನಿ. ನಮ್ಮ ಮಾತು ಕೇಳೋನ್ನ ನೋಡಿ. ಸರಿ ಬ್ರೋ. ನಿಹಾರಿಕಾ, ಸ್ಕೆಚ್ ಹಾಕಿದ್ದೀನಿ. ನಿನ್ನ ಬಿಡೋ ಮಾತೇ ಇಲ್ಲ. ಅವನಿ ಸುಜಾತ ರಿಲೇಷನ್ ಏನು ಅಂತ ತಿಳ್ಕೊಳ್ಳಕ್ಕೆ ಇಲ್ಲಿವರೆಗೂ ನಾನು ತುಂಬಾ ಪ್ಲಾನ್ಸ್ನ ಮಾಡ್ದೆ. ಯಾವುದು ಸರಿಯಾಗಿ ವರ್ಕೌಟ್ ಆಗ್ಲಿಲ್ಲ. ಈ ಸಲ ಮಾತ್ರ ಸೋಲ್ದೆ ಇರೋ ಸ್ಕೆಚ್ ಹಾಕಿದ್ದೀನಿ. ಏನದು? ಹೇಳಲ್ಲ. ನಮ್ಮ ಹತ್ರ ಹೇಳಿಲ್ಲ ಅಂದ್ರೆ ನಿನಗೆ ಏಟ್ ಬೀಳುತ್ತೆ. ನಾನಲ್ಲ, ಆ ಅವನಿಗೆ ಏಟ್ ಬೀಳುತ್ತೆ. ಹಾಗಾದ್ರೆ ರಾಮಬಾಣ ಬಿಡ್ತಿದ್ಯಾ ಅಂತ ಆಯ್ತು. ತಿರುಗಿ ಚುಚ್ಕೊಳ್ಳಿಲ್ಲ ಅಂದ್ರೆ ಸಾಕು. ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ಬೇಡಿ. ಏನ್ ನಡೆಯುತ್ತೋ ನೀವೇ ನೋಡ್ಬೋದು, ಬನ್ನಿ.
ಒಳಗಡೆ ಬರ್ಬೋದಾ ರೀ? ಬಾಮ್ಮ. ಯಾರಮ್ಮ ನೀವು? ನೀವೆಲ್ಲ ತುಂಬಾ ದಿನದಿಂದ ನೋಡ್ಬೇಕು ಅಂತ ಅನ್ಕೊಂಡಿರೋಳು. ನಿಮ್ಮೆರಡನೇ ಸೋದರ ಸೊಸೆ. ಸುಜಾತಕ್ಕನ್ ತಂಗಿ. ಕಲ್ಪನಾ ಅತ್ತೆ. ಲಾವಣ್ಯ ಉಪಯೋಗಿಸಿರೋ ಬಾಣ ಇದೆ. ನೀನು ಹೇಳ್ತಿರೋದು ನಿಜನೇನಮ್ಮ? ಹೌದು ಮಾವ. ಈ ಮಧ್ಯ ಅಕ್ಕಂಗೂ ನಿಮ್ಗೂ ಯಾವ ಜಗಳನೂ ಇಲ್ಲ, ನೀವು ಅವಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಅಂತ ಹೇಳಿದ್ಲು. ಅದಕ್ಕೆ ನಮ್ ಸೋದರತ್ತೆ ಸೋದರಮ್ಮವನ್ನ ನೋಡೋಣ ಅಂತ ಬಂದೆ. ಇಷ್ಟು ದಿನ ನಾವು ಕಾದಿದ್ದು ಸಾರ್ಥಕ ಆಯ್ತಮ್ಮ. ತುಂಬಾ ಸಂತೋಷ ಆಗ್ತಿದೆ ತಾಯಿ. ನನ್ಗಾಶ್ ಕೂತ್ಕೊಮ್ಮ. ಈ ಹುಡುಗಿ ಸುಜಾತ ತಂಗಿ ಅಲ್ಲ. ನೀನ್ ಹೇಗೆ ಹೇಳ್ತೀಯ? ಸುಜಾತ ತಂಗಿ ಯಾರು ಅಂತ ನಿನಗೆ ಗೊತ್ತಾ? ಗೊತ್ತಿದ್ರೆ ನಮ್ಮ ಮುಂದೆ ಕರ್ಕೊಂಡು ಬಂದು ತೋರ್ಸೋ. ಅಲ್ಲ ಅಂತ ನೀನು ಹೇಗೆ ಹೇಳ್ತೀಯಾ? ಆಧಾರ ಏನಿದೆ? ಸುಜಾತ ತಂಗಿನ ನೀನ್ ಯಾವತ್ತಾದ್ರೂ ನೋಡಿದ್ಯಾ? ಪಾಪ ಈಗಷ್ಟೇ ಸೋದರ ಸೊಸೆ ಬಂದಿದ್ದಾಳೆ ಅಂತ ದೊಡ್ಡವರು ಸಂತೋಷ ಪಡ್ತಿದ್ರೆ ಇಲ್ಲ ಅಂತೀಯಲ್ಲ. ನಾನ್ ನೋಡ್ದೇ ಇರ್ಬೋದು, ಆದ್ರೆ ಹೇಗಿರ್ತಾಳೆ ಅಂತ ಸುಜಾತ ಅವ್ರು ಹೇಳಿದ್ದಾರೆ ಅಲ್ವಾ. ಇಂಥ ಕತೆ ಎಲ್ಲ ಬಿಡು ಬಾಮೈದ. ನಿಜವಾಗ್ಲೂ ನನ್ನ ಸೋದರ ಸೊಸೆ ಆಗದೆ ಇದ್ದಿದ್ರೆ ಇಷ್ಟು ಧೈರ್ಯವಾಗಿ ನನ್ನ ಮನೆಗೆ ಯಾಕೆ ಬರ್ತಿದ್ಲು? ನೀನು ಕೂತ್ಕೊಳ್ಳಮ್ಮ. ನೀನ್ ದೊಡ್ಡ ಮನೆ ಸೊಸೆ ಆಗಿದ್ಯಾ ಅಂತ ಸುಜಾತ ಹೇಳಿದ್ಲು. ನಿಮ್ಮ ಯಜಮಾನ್ರನ್ನು ಕರ್ಕೊಂಡ್ಬರ್ಬೇಕಿತ್ತು. ಅವರು ಕ್ಯಾಂಪಲ್ಲಿದ್ದಾರೆ, ಬರ್ತಿದ್ದಾಗೆ ಕರ್ಕೊಂಡ್ ಬರ್ತೀನಿ ಮಾವ. ಎಲ್ಲಿದ್ಯಾವ್ನಿ? ಬೇಗ ಬಾ, ಇವತ್ತು ನಿಜ ಬಯಲಾಗುತ್ತೆ. ನೀನ್ ಅಷ್ಟಕ್ಕೂ ಯಾರು ಅನ್ನೋದು ಎಲ್ಲಾರ್ಗೂ ಗೊತ್ತಾಗುತ್ತೆ. ಇಷ್ಟು ಕಾಲಕ್ಕೆ ನಮ್ಮ ಜೊತೆ ಸೇರಿದ್ಯಾ, ತುಂಬಾ ಆನಂದ ಆಗ್ತಿದ್ಯಮ್ಮ. ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ ಇರು. ಇವನು ದೊಡ್ಡ ಮಗ, ಹೆಸರು ರಾಧಾಕೃಷ್ಣ. ಇವನು ನನ್ಗೆಲ್ಲರ ಬಗ್ಗೆನೂ ಗೊತ್ತು ಮಾವ. ಅಕ್ಕನ ಹತ್ರ ಯಾವ್ದೋ ಫಂಕ್ಷನ್ ಫೋಟೋಸ್ ಇತ್ತು, ತೋರಿಸಿದ್ಲು. ಅಪ್ಪ, ನನಗ್ಯಾಕೋ ನಂಬೇಕು ಅನ್ನಿಸ್ತಿಲ್ಲ. ಏನು ಆ ಮಾತುಗಳು? ಏನ್ರಿ ನೀವು ಮಾತಾಡ್ತಾ ಇರಿ, ನಾನು ಈಗ್ಲೇ ಬರ್ತೀನಿ. ಇನ್ನೇನಮ್ಮ ಸಮಾಚಾರ?
ಮಾಡ್ತಿದ್ದಾರೆ? ಹಲೋ, ನಾನು ಗೊತ್ತಾಯ್ತು, ಹೇಳಿ. ನಿನ್ ಹತ್ರ ಮಾತಾಡ್ಬೇಕು. ತಕ್ಷಣ ಹೊರಟು ಮನೆಗ್ ಬಾ.